ಆ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲೂ ವಿಶೇಷವಾದಂಥ ರಾಯರು ಒಂದು ಪವಾಡವನ್ನು ತಂದಿದ್ದೇನೆ. ಪ್ರತಿಯೊಬ್ಬ ರಾಯರ ಭಕ್ತರ ಜೀವನದಲ್ಲೂ ರಾಯರು ಒಂದಲ್ಲ ಒಂದು ರೀತಿ ಪವಾಡ ಮಾಡ್ತಾರೆ. ಕೆಲವರಿಗೆ ದೊಡ್ಡದಾದ ಪವಾಡ ಆದರೆ ಇನ್ನು ಕೆಲವರಿಗೆ ಚಿಕ್ಕ ಪವಾಡಗಳನ್ನು ಮಾಡ್ತಾರೆ. ಆದರೆ ಅನುಭವಿಸಿದಂಥ ವ್ಯಕ್ತಿಗೆ ಅದು ಚಿಕ್ಕದಾಗಿದ್ದರೂ ಸಹಿತ ದೊಡ್ಡದಾಗಿರುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ನಮ್ಮನ್ನು ಕಾಪಾಡಿದಂಥ ನಮ್ಮ ರಾಯರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಷ್ಟು ಖುಷಿ, ಅಷ್ಟು ಸಂಭ್ರಮ ಆಗುತ್ತೆ. ಹಾಗೆಯೇ ನನಗೆ ಒಬ್ಬರು ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥವರು ಅವರು ನನಗೆ ಮೆಸೇಜ್ ಹಾಕ್ತಾರೆ. ನನ್ನ ಜೀವನದಲ್ಲೂ ರಾಯರ ಒಂದು ಪವಾಡ ಆಗಿದೆ, ಮತ್ತು ತುಂಬ ಪವಾಡ ಆಗಿದೆ. ಅದರಲ್ಲಿ ಒಂದು ಪವಾಡವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತೀನಿ ಅಂದರೆ ಆ ಸಂದರ್ಭ ಆಗಿತ್ತು, ಅದಕ್ಕಾಗಿ ಆ ಒಂದು ಪವಾಡ ಇದೆಯಲ್ಲ ನನಗೆ ತುಂಬ ಖುಷಿ ಕೊಟ್ಟಂಥ ಕ್ಷಣ ಅಮ್ಮ ಅಂದರು. ಹಾಕಿದ್ದಾರೆ. ಏನು ಅಂತ ಕೇಳಿದರೆ ಕೊರೋನಾ ಬಂದಾಗ ಯಾರು ಎಲ್ಲೂ ಹೋಗೋ ಹಾಗಿಲ್ಲ, ಹೊರಗಡೆ ಹೋಗೋ ಹಾಗಿಲ್ಲ, ಹುಷಾರಿಲ್ದಿದ್ರೂ ಇಲ್ಲ. ಏನೋ ಸಂದರ್ಭಗಳು ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆ ಒಂದು ಸಂದರ್ಭದಲ್ಲಿ ಆ ರಾಯರ ಭಕ್ತಿಗೆ ಏನಾಗುತ್ತೆ ಅಂದರೆ ಹಲ್ಲು ನೋವು ಶುರುವಾಗುತ್ತೆ. ಅದು ಹಲ್ಲು ನೋವು ಅಂತ ಹೋದರೆ ಬೇರೊಂದು ಹೇಳ್ತಾರೆ, ಕೊರೋನಾ ಆಗಿದ್ದಕ್ಕೆ ಏನೇನೋ ಹೇಳ್ತಾರನ್ನೋ ಭಯ ಒಂದು ಕಡೆಯಲ್ಲಾದರೆ ಹೊರಗಡೆ ಹೋಗುವಾಗಿಲ್ಲ, ಅದು ಇನ್ನೊಂಥರ, ಅಲ್ಲಿ ಹೋಗುವಾಗಿಲ್ಲ, ಇಲ್ಲಿ ಹೋಗುವಾಗಿಲ್ಲ ಅಂತ. ಹಾಗೆ ಏನು ಮಾಡ್ತಾರೆ, ಒಂದು ದಿವಸ ಏನೋ ಸಹಿಸ್ಕೋತಾರೆ, ಆಗಲ್ಲ. ಹಲ್ಲು ನೋವು ಅಂದರೆ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅದ್ರ ಬಾಧಕ ಹೇಗಿರುತ್ತೆ ಅಂತ. ಆಗ ಆ ದಿವಸ ರಾತ್ರಿ ತುಂಬ ನೋವಿಂದ ನರಳಿ ರಾಯರನ್ನು ಬೇಡಿ ಮಲಗಿದ್ದಾರೆ. ಎಲ್ಲೋ ಒಂದು ಸ್ವಲ್ಪ ಹೊತ್ತು ಹಾಗೆ ಕಣ್ಣು ಮುಚ್ಚಿದ್ದಾರೆ. ಹಲ್ಲು ನೋವು ಬಂದಾಗ ಯಾರಿಗೂ ನಿದ್ದೆ ಬರಲ್ಲ. ಆ ಹಲ್ಲಿ ನೋವಿನ ಒಂಥರ ಇದಂತಾರಲ್ಲ, ಅದು ಹಾಗಿರುತ್ತೆ. ಆದರೂ ಒಂದು ನಿಮಿಷ ಅಲ್ಲೇ ಕಣ್ಣು ಮುಚ್ಚಿದ್ದಾರೆ. ಕಣ್ಣು ಮುಚ್ಚಿದಾಗ ಅವ್ರ ಕಣ್ಣೆದರಲ್ಲಿ ವಿಚಿತ್ರ ನಡೀತಾ ಇದೆ. ಕನಸಲ್ಲಿ ರಾಯರು ಬಂದು ಕೆನ್ನೆಯನ್ನು ಸವರ್ತಾ ಇದ್ದಾರೆ. ಸೌರು ಹೇಳ್ತಾರೆ, ಏನೂ ಆಗಲ್ಲ, ಹೆದರಬೇಡ, ನಿನಗೆ ಡಾಕ್ಟ್ರು ಸಿಗ್ತಾರೆ. ಆ ಕೆನ್ನೆಯನ್ನು ಸವರ್ತಾ ಇದ್ದ ಹಾಗೆ ಪಟ್ಟ ಎಚ್ಚರ ಆಗುತ್ತೆ ಅವರಿಗೆ. ರಾಯರು ಬಂದುಬಿಟ್ಟಿದ್ದಾರಲ್ಲ ಅಂತ ಎಚ್ಚರಾಗಿ ನೋಡ್ತಾರೆ, ಏನೂ ಇಲ್ಲ. ಖುಷಿ ಆಗುತ್ತೆ. ಆ ಮುಟ್ಟಿದಂಥ ಕೆನ್ನೆಯನ್ನು ಪದೇ ಮುಟ್ಟಿ ನೋಡ್ತಾ ಇದ್ದಾರೆ. ಯಾಕಂದರೆ ಯಾವ ಬದಿಯಲ್ಲಿ ಅವರಿಗೆ ಹಲ್ಲು ನೋವು ಶುರುವಾಗಿದೆ ಆ ಬದಿ ರಾಯರು ಮುಟ್ತಾ ಇದ್ದಾರೆ. ಹೆದರಬೇಡ ಕಂದ, ನಿಂಗೆ ಡಾಕ್ಟ್ರು ಸಿಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎದ್ದು ನೋಡಿಬಿಟ್ಟು ಆಯಿತು, ಬೆಳಗಾಯಿತು. ಹೀಗೆ ಹೇಳಿದಾರಲ್ವ ರಾಯರು, ಡಾಕ್ಟ್ರು ಸಿಗ್ತಾರೆ ಅಂದಿದ್ದಾರಲ್ವ, ಹಾಗಾದ್ರೆ ಏನೋ ಒಂದು ಮಿರಾಕಲ್ ಆಗಂತೂ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ಅನ್ನೋದು ಗೊತ್ತಾಗಿ ಹಾಗೆ ಒಂದು ಡಾಕ್ಟ್ರಿಗೆ ಕಾಲ್ ಮಾಡ್ತಾರೆ. ಅವರ ಪರಿಚಯದ ಡಾಕ್ಟ್ರಿಗೆ ಕಾಲ್ ಮಾಡ್ತಾರೆ. ನನಗೆ ಹೀಗೀಗ ಆಗಿದೆ, ಹಲ್ಲು ನೋವು ಶುರು ಆಗಿಬಿಟ್ಟಿದೆ, ನನ್ನ ಹತ್ರ ತಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ. ಅವರು ಹೀಗೆ ಕನಸೆಲ್ಲ ಹೇಳೋದಿಲ್ಲ. ಆವಾಗ ಅವ್ರು ಹೇಳ್ತಾರೆ, ಒಂದು ಕೆಲಸ ಮಾಡಮ್ಮ, ಯಾರ ಹತ್ರನೂ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಬೇಡ, ಬೇರೆ ಏನಾದ್ರು ಒಂದು ಕಾರಣ ಹೇಳಿ ಹೊರಗಡೆ ಬಾ ಅಮ್ಮ ಅಂತ ಅಂತಾರೆ. ಕೊನೆಗೂ ಅವರು ಆ ಡಾಕ್ಟ್ರನ್ನ ಯಾವುದೇ ಅಡೆತಡೆ ಇಲ್ಲದೆ, ಯಾರೂ ಅವರನ್ನು ಕೇಳಲ್ಲ, ಯಾಕೆ ಹೊರಗೆ ಬಿದ್ದೀರಿ ಅಂತ ಕೇಳಲ್ಲ, ಯಾರು ಅವರನ್ನು ವಿಚಾರಿಸಲ್ಲ. ಅವಾಗ ತುಂಬ ಇತ್ತಲ್ವ, ಯಾರು ಹೊರಗಡೆಗೆ ಹೋದ್ರೆ ನೀವು ಯಾಕೆ ಹೊರಗಡೆ ಬಂದ್ರಿ ಅಂತ ಕೇಳೋದು, ಆಮೇಲೆ ಪೊಲೀಸರ ಅಡ್ಡ ಹಾಕೋದು, ನಾನಾ ನಮ್ನಿ ಇತ್ತು. ಆದರೆ ಇವರನ್ನು ಕೇಳಿದವರು ಯಾರಿಲ್ಲ. ಎಲ್ಲಿ ಹೋಗ್ತಾ ಇದ್ದೀಯಮ್ಮ ಅಂತ ಕೇಳಿದವರು ಯಾರಿಲ್ಲ. ಸೀದಾ ಹೋಗ್ತಾರೆ. ಅವರಿಗಂತೂ ಯಾವಾಗ ಅವ್ರು ಫೋನ್ ಮಾಡ್ದಾಗ ಹ್ಞೂ ಅಂದರು ಆವಾಗಲೇ ಗೊತ್ತಾಗೋಯ್ತು, ನನ್ನ ರಾಯರು ಇದೇ ಸೂಚನೆ ನನಗೆ ಕೊಟ್ಟಿರೋದು, ಇದೇ ಸೂಚನೆಯನ್ನು ನನ್ನ ರಾಯರು ಕೊಟ್ಟಿದ್ದಾರೆ ಅಂತ. ಸೀದಾ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಅದಕ್ಕೆ ಮೆಡಿಷನ್ ಮಾಡ್ತಾರೆ. ಮೆಡಿಷನ್ ಮಾಡಿ ಸೀದಾ ಮನೆಗೆ ಬರ್ತಾರೆ. ಹೋಗಿ ಬರುವ ತನಕನೂ ಒಬ್ಬರು ಅವರನ್ನು ಮಾತಾಡಿಸ್ಲಿಲ್ಲ, ಯಾಕೆ ಹೊರಗಡೆ ಬಂದಿದ್ದೀರಿ ಅಂತ ಕೇಳಲಿಲ್ಲ. ಕೊನೆಗೂ ಅದಕ್ಕೆ ಮೆಡಿಷನ್ ಮಾಡ್ಕೊಬಂದ್ಮೇಲೆ ತುಂಬ ಆರಾಮಾಗಿದ್ದಾರೆ. ಈಗಲೂ ನೆನಪಾಗತ್ತೆ ಅಮ್ಮ, ಅದು ಕನಸು ಸಣ್ಣದಿದಾದರೂ ದೊಡ್ಡದಮ್ಮ ಅದು ನನಗೆ. ಯಾಕಂದರೆ ನನಗೆ ಯಾವ ಕಡೆ ನೋವು ಶುರುವಾಗಿದೆ ಆ ಕಡೆ ಕೆನ್ನೆಯನ್ನು ಸವರ್ತಾ ಇದ್ದಾರೆ. ಅದು ಏನಮ್ಮ ಈ ಪುಣ್ಯ, ಇದು ಭಾಳ ಖುಷಿ ಕೊಟ್ಟಂಥ ಪವಾಡಮ್ಮ. ನನ್ನ ಜೀವನದಲ್ಲಿ ತುಂಬ ಪವಾಡಗಳಾಗಿದೆ. ಈ ಕನಸು ಮಾತ್ರ, ಈ ಒಂದು ಪವಾಡ ಇದೆಯಲ್ಲ, ಇದು ಮಾತ್ರ ಯಾವತ್ತೂ ಮರೆಯೋಕೆ ಆಗದೆ ಇರುವಂಥ ಪವಾಡ ಅಮ್ಮ ರಾಯರದ್ದು. 10ನೇ ಕ್ಲಾಸಿಂದ ಅವರು ರಾಯರ ಭಕ್ತರಂತೆ.
10ನೇ ಕ್ಲಾಸಿಂದ ರಾಯರ ಭಕ್ತರು, ಈಗ ತುಂಬ ವರ್ಷಗಳಾಗಿದೆ ಬಿಡಿ, ಅಲ್ಲಿಂದನೂ ರಾಯರ ಭಕ್ತರು ತುಂಬ ಮಿರಾಕಲ್ ಆಗಿದೆ ನನ್ನ ಜೀವನದಲ್ಲಿ, ಇದು ಮರೆಯಲಾಗದ ಮಿರಾಕಲ್ ನನ್ನ ಜೀವನದಲ್ಲಿ ಅಂತಾರೆ. ನೋಡಿ ಎಷ್ಟು ಅದ್ಭುತ ಅಲ್ವಾ. ಹಲ್ಲು ನೋವಿನಿಂದ ಒದ್ದಾಡ್ತಾ ಇರುವಂಥ ಭಕ್ತಿಗೆ ಬಂದು ಡಾಕ್ಟ್ರು ನಿನಗೆ ನೋಡಿ ಸಿಕ್ಕೇ ಸಿಗ್ತಾರೆ. ದಿವಸ ಕೊರೋನಾದಲ್ಲಿ ಎಷ್ಟು ಬಂದೋಬಸ್ತ್ ಇತ್ತಂತ ನಿಮ್ಗೆಲ್ರಿಗೂ ಗೊತ್ತು. ಆ ಒಂದು ಸಂದರ್ಭದಲ್ಲಿ ಒಬ್ಬನೊಬ್ಬರು ಅವರನ್ನು ವಿಚಾರಿಸೋದಿಲ್ಲ, ಯಾಕೆ ಹೊರಗಡೆ ಹೋಗ್ತಾ ಇದ್ದೀರಿ, ಅದೇನು ರಾಯರ ಪವಾಡವೋ ಏನಪ್ಪ. ಆವಾಗೆಲ್ಲ ಹೊರಗಡೆ ಹೋಗಂಗಿಲ್ಲ, ಮಾಡಂಗಿಲ್ಲ, ತುಂಬ ಬಿಗಿ. ಅದಂತೂ ಬೆಂಗಳೂರು ಊರಲ್ಲಂತೂ ಅಯ್ಯಯ್ಯಪ್ಪ ಅದು ಯಾವ ರೀತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ರಾಯರು ಬಂದು ಸೂಚನೆ ಕೊಟ್ಟು ಡಾಕ್ಟ್ರ್ ಹತ್ರ ಕಳಿಸ್ಕೊಟ್ಟಿದ್ದಾರೆ ಅಂದರೆ ನಿಜವಾಗಿ ನಮ್ಮ ಕರುಣಾಮಯಿಗೆ ನಾವು ಏನು ಹೇಳಬೇಕು. ಯಾರು ಹೆದರಬೇಡಿ, ಭಯ ಪಡಬೇಡಿ, ಎಲ್ರಿಗೂ ರಾಯರಿದ್ದಾರೆ ಖಂಡಿತ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ನನ್ನ ರಾಯರು ಒಂದು ದಡ ಸೇರಿಸ್ತಾರೆ ಅಂತ. ಆ ನಂಬಿಕೆ ನನ್ನಲ್ಲಿ ಇದೆ ಅಂತ ಆದಮೇಲೆ ಖಂಡಿತವಾಗಿಯೂ ರಾಯರು ದಡ ಸೇರಿಸ್ತಾರೆ. ಅಲ್ಲಿ ಏನೋ ಸ್ವಲ್ಪ ಅಡೆತಡೆಯಿಂದ ನಮಗೆ ಲೇಟ್ ಆಗ್ತಾ ಇದೆ. ಆ ಅಡೆತಡೆ ಯಾಕಂದರೆ ನಮ್ಮ ಮನಸ್ಸು ಹೇಳ್ತಾ ಇದೆ ನಾವು ಶುದ್ಧವಾಗಿದ್ದೀವಿ, ಚೆನ್ನಾಗಿದ್ದೀವಿ, ಒಬ್ಬರನ್ನ ಇದು ಮಾಡ್ತಾ ಇಲ್ಲ. ಆ ಒಂದು ಇದು ನಮ್ಮಲ್ಲಿದ್ದಾಗ ಖಂಡಿತವಾಗಿಯೂ ರಾಯರು ದಡ ಸೇರಿಸ್ತಾರೆ. ಯಾರು ಭಯಪಡಬೇಡಿ, ಕೈ ಹಿಡಿದು ಎತ್ತಿ ಹಿಡಿದಂಥ ರಾಯರು ಯಾವುದೇ ಕಾರಣಕ್ಕೂ ಕೈಯನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.